ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವು ಹಾಕಿದ ರೂಲ್ಸ್ನ ನೀವೇ ಬ್ರೇಕ್ ಮಾಡ್ತಾ ಇದ್ದೀರಾ? ಕರೆಕ್ಟ್ ಆಗಿ ಕೇಳಿದೆ ಕಣ. ನಾನು ಏನಾದ್ರೂ ಮಾಡಿದ್ರೆ ನೀವು ನನ್ಗೆ ಎಷ್ಟು ಬೈತೀರಾ? ಈಗ ಮಮ್ಮಿ ಮುಂಚಿನ ತರ ಸ್ಟ್ರಿಕ್ಟ್ ಅಲ್ಲ, ಫುಲ್ ಫ್ರೀ. ನಿನ್ಗೆ ಜಾಮೆಟ್ರಿ ಬಾಕ್ಸ್ ಬೇಕು ಅಂತ ಕೇಳಿದೆಲ್ಲ? ಹಾ, ಸೊ ಬರ್ತಾ ಅದನ್ನು ಕೊಡಿಸ್ತೀನಿ ಬಾ. ಬೇಡ ಮಮ್ಮಿ, ಈಗ ಹಳೇದೇ ಯೂಸ್ ಮಾಡ್ತೀನಿ. ಅದು ಹಾಳಾದ್ಮೇಲೆ ನಾನು ಕೇಳ್ತೀನಿ, ಅದನ್ನ ತಂದ್ಕೊಡಿ ಸಾಕು. ಅದು ಅಲ್ಲದೆ ನೀವೇ ಹೇಳಿದಿರಲ್ಲ ಮಮ್ಮಿ, ಸ್ವಲ್ಪ ದಿನ ಆಗ್ಲಿ ಒಳ್ಳೆ ಒಳ್ಳೆ ಡಿಸೈನ್ ಬರುತ್ತೆ ಅಂತ. ನೀವೇ ಮರ್ತ್ಬಿಟ್ರಾ? ಈಗ ಪಕ್ಕ ಆಯ್ತು, ಸಮಥಿಂಗ್ ಇಸ್ ಫಿಶಿ. ಏನೋ ನೀನು ಪಾಪ ಮಗು ಖುಷಿ ಪಡ್ತಾನೆ, ಆಚೆ ಕರ್ಕೊಂಡು ಹೋಗೋಣ ಅಂದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಲ್ಲ. ಓಹೋ, ನಾನಿರೋದಕ್ಕೆ ಅಕ್ಕವ್ರು ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಾನು ಹೋಗೋದೇ ಒಳ್ಳೇದು. ಅವನಿಗೆ ಆಚೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ನಾನೊಂದು ಕೆಲಸ ಮಾಡ್ತೀನಿ, ಕಾವೇರಿ ಅಕ್ಕ ಕರೆದಿದ್ರು, ನಾನು ಅವ್ರ ಮನೆ ಹೋಗಿ ಮಾತಾಡ್ಸ್ತಾ ಇರ್ತೀನಿ, ನೀವು ನಿಮ್ಮ ಮನೆಯಲ್ಲೇ ಮಾತಾಡ್ಸಿ, ಓಕೆನಾ? ಹೀಗೆ ಹೇಳಿ ಮಮ್ಮಿ, ಏನ್ ವಿಷಯ? ಅದು ಅಪ್ಪು ನನ್ನ ಹತ್ರ ಒಂದು ವಿಷಯ ಹೇಳಬೇಕು, ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಅದೇ ಯೋಚನೆ ಮಾಡ್ತಿದ್ದೀನಿ. ಮಮ್ಮಿ, ನೀವು ಯೋಚನೆ ಮಾಡಾದ್ಮೇಲೆ ಕರೀರಿ, ಅಷ್ಟೊತ್ತವರೆಗೂ ನಾನು ಓದ್ತಾ ಇರ್ತೀನಿ. ಒಂದು ನಿಮಿಷ ನಿಂತ್ಕೊಂಡು. ಏನ್ ಮಮ್ಮಿ ಪಟ್ಪಟ ಅಂತ ಹೇಳಿ? ಯಾಕೆ ಮಮ್ಮಿ ಸೈಲೆಂಟ್ ಆದ್ರಿ? ಹೇಳಿ. ಹೇಗೆ ಹೇಳೋದು, ಇವನ ಹತ್ರ ವಿಷಯ ಹೇಗೆ ಶುರು ಮಾಡೋದು? ಒಳ್ಳೆ ಕಷ್ಟಕ್ಕೆ ಸಿಕ್ಕಾಕೊಂಡಲ್ಲ. ಪಪ್ಪ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀರಾ. ನಿನಗೆ ಒಂದು ಕತೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ, ಅದು ಎಲ್ಲಿಂದ ಶುರು ಮಾಡಲಿ, ಹೇಗೆ ಶುರು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಬಿಟ್ಟು. ಪಪ್ಪ ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು, ನೀವ್ ಹೇಗ್ ಹೇಳಿದ್ರು ಚೆನ್ನಾಗಿರುತ್ತೆ. ಹೇಳಿ ಪಪ್ಪ, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಅದು ಕತೆ ಅಲ್ಲ ಪುಟ್ಟ, ಒಂದು ಪ್ರಾಬ್ಲಮ್ ಸಿಗಾಕೊಂಡಿದ್ದೀನಿ. ಆ ಪ್ರಾಬ್ಲಮ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟೇ. ಆ ಪ್ರಾಬ್ಲಮ್ ಏನಂತ ನನಗೆ ಗೊತ್ತು ಬಿಡಿ ಪಪ್ಪ. ಏನ್ ಪ್ರಾಬ್ಲಮ್ ಪಪ್ಪ, ಏನಾಯ್ತು? ಅದು ನಿಂಗೆ ನೆನಪಿದ್ಯಾ, ಅವತ್ತೊಬ್ರು ಅಜ್ಜಿ ಬಂದಿದ್ರಲ್ಲ? ಯಾರು, ನಿಮ್ಮ ಅಮ್ಮನ? ಹಾಂ, ಅದೇ ಥರ ನನಗೂ ಒಬ್ರು ಅಜ್ಜಿ ಇದ್ದಾರೆ. ಹಾಗಾದ್ರೆ ನನ್ನ ಮುತ್ತಜ್ಜಿ ಇದಾರ ಪಪ್ಪ? ಹಾಂ ಪುಟ್ಟಿ, ಮುತ್ತಜ್ಜಿ. ಪಪ್ಪ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಪಪ್ಪ. ಅವ್ರ ಹೆಸರೇನೋ ಅವ್ರು ಹೇಳಿದ್ದಾರೆ. ಅದೆಲ್ಲ ಆಮೇಲೆ ಹೇಳ್ತೀನಿ. ಈಗ ನಾವು ಹೋಗಿ ಒಂದ್ಸತಿ ಅವ್ರನ್ನ ನೋಡ್ಕೊಂಬರೋಣ ಅಂತಿದ್ದೀನಿ. ಹೋಗೋಣ ಬಿಡಿ, ಅದ್ರಲ್ಲಿ ಏನ್ ಪ್ರಾಬ್ಲಮ್ಮು? ಅದು ನಾವಿಬ್ರಷ್ಟೇ ಅಲ್ಲ ಪುಟ್ಟಿ, ಭೂಮಿಕಾ ಮೇಡಮು, ಆಕಾಶು, ಎಲ್ಲರೂ ಜೊತೆಗೆ ಹೋಗ್ಬೇಕು. ಪಪ್ಪ, ನನ್ ಮುತ್ತಜ್ಜಿ ನೋಡಕ್ಕೆ ಅವರೆಲ್ಲ ಯಾಕೆ ಬರ್ಬೇಕು? ಅವ್ರಿಗೇನ್ ಸಂಬಂಧ? ಇವಳಿಗೆ ಹೇಗಪ್ಪ ಹೇಳಿ, ಏನಂತ ಹೇಳಿ? ಪುಟ್ಟಿ, ಏನು ಎತ್ತ ಎಲ್ಲ ಇನ್ಯಾವಲಾದ್ರೂ ಹೇಳ್ತೀನಿ, ನಾಳೆ ಹೋಗಿ ಬರೋಣ. ಪಪ್ಪ, ನಾ ಸ್ವಲ್ಪ ಆಟ ಆಡ್ಸೋಣ. ಏನು ಯೋಚನೆ ಮಾಡ್ತಾ ಇದೆಯಾ? ನಾಳೆ ಹೋಗೋಣ ಅಂದೆ. ಪಪ್ಪ, ಅದು ನಾಳಿದ್ದು ಟೆಸ್ಟ್ ಇದೆ, ಸೊ ಓದ್ಕೋಬೇಕು. ಮ್ಯಾಮ್ ಹತ್ರ ಹೇಳ್ಬೇಡಿ, ಸ್ಕೂಲಿಗೆ ಹೋಗ್ತಾನೋ ಇಲ್ಲಾಂದ್ರೆ ರಿಟರ್ನ್ ಬರ್ತಾನೋ ನೋಡ್ಕೊಂಡು ಬಂದ್ಬಿಡೋಣ. ಬಟ್ ಸ್ಕೂಲಿಗೆ ಮಾತ್ರ ರಜಾ ಹಾಕಕ್ಕಾಗಲ್ಲ ಪಪ್ಪ. ಪುಟ್ಟಿ, ಹಾಗೆಲ್ಲ ಅರ್ಜೆಂಟಾಗಿ ಹೋಗಿ ಬರೋಕ್ಕಾಗಲ್ಲ ಪುಟ್ಟಿ. ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಇರಬೇಕು, ಆಮೇಲೆ ಅಜ್ಜಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಅಲ್ಲ ಪಪ್ಪ, ನಾವು ಆ ಥರ ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗಲ್ವಾ, ಸ್ಟ್ರೈನ್ ಆಗಲ್ವಾ? ಹುಷಾರಿಲ್ಲ ಅಂತ ಹೇಳ್ತೀರಾ, ಏನೋ ಪ್ರಾಬ್ಲಮ್ ಆಗಲ್ವಾ ಪಪ್ಪ? ಪಪ್ಪ, ಅದು ಬರೀ ನನ್ನ ಟೆಸ್ಟ್ ಬೇರೆ ಇದೆ, ನಾನು ಓದ್ಕೋಬೇಕು, ನಾನು ಬರಲ್ಲ. ಪಾಪ ಪಪ್ಪ.
ಅಲ್ಲ ಪುಟ್ಟಿ, ಪಾಪ ಪ್ಲೀಸ್ ನನ್ನ ಫೋರ್ಸ್ ಮಾಡಬೇಡಿ. ಮಮ್ಮಿ ಏನ್ ಮಾತಾಡ್ಬೇಕು? ಅದು ಕಂದ, ಗೌತಮ್ ಅವರು ಒಂದು ಹೆಲ್ಪ್ ಕೇಳಿದ್ದಾರೆ. ಹೆಲ್ಪ? ಏನ್ ಹೆಲ್ಪ್ ಮಮ್ಮಿ? ಅವ್ರಿಗೆ ಒಬ್ರು ಅಜ್ಜಿ ಇದಾರಂತೆ, ಅವ್ರಿಗೆ ತುಂಬಾನೇ ವಯಸ್ಸಾಗಿದೆ ಅಂತೆ. ಹೌದಾ? ಅಷ್ಟೊಂದು ವಯಸ್ಸಾಗಿದ್ಯಾ? ಹಾ, ಹತ್ತತ್ರ 85-90 ವರ್ಷ ಆಗಿದೆ ಅಂತೆ. ಅವ್ರಿಗೆ ಈಗ ಮೈ ಹುಷಾರಿಲ್ವಂತೆ. ಅವ್ರಿಗೆ ಅವ್ರ ಮೊಮ್ಮಗುನ ನೋಡ್ಬೇಕು ಅಂತ ಆಸೆ ಆಗಿದೆಯಂತೆ. ಅದಕ್ಕೆ ಗೌತಮ್ ಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇದೊಂದು ಹೆಲ್ಪ್ ಮಾಡ್ಕೊಡಿ ಅಂತ. ನನಗೆ ಅವ್ರ ಕಷ್ಟ ನೋಡೋಕ್ಕಾಗಿಲ್ಲ. ಪಾಪ ಅಲ್ವಾ ಅವರು, ಡೈಲಿ ನಮಗೆ ಪಿಕಪ್ ಡ್ರಾಪ್ ಮಾಡ್ತಾರೆ. ಸೊ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು. ಅವ್ರ ಜೊತೆ ಹೋಗೋಣ. ಏನು ಯೋಚನೆ ಮಾಡ್ತಿದ್ಯಾ? ನಾಳೆ ಹೋಗೋಣ. ಅಲ್ಲ ಮಮ್ಮಿ, ಅವ್ರ ಅಜ್ಜಿಗೆ ಹುಷಾರಿಲ್ಲ ಅಂದ್ರೆ ನಾವ್ ಯಾಕೆ ಹೋಗ್ಬೇಕು? ಅಲ್ಲ ಮಮ್ಮಿ, ಅವ್ರ ಮನೆಗೆ ಹೋದ್ರೆ ಬೈತೀರಾ, ಈಗ ನೋಡಿದ್ರೆ ಅವ್ರ ಅಜ್ಜಿ ಮನೆಗೆ ಹೋಗೋಣ ಅಂತ ಇದ್ದೀರಾ. ನೀವು ನನ್ನ ತುಂಬಾನೇ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಮಮ್ಮಿ. ನಿಮ್ಮ ಹತ್ರ ಹೇಗಿರ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಮಮ್ಮಿ, ನೀವು ಹೋಗಿ, ನಾನ್ ಮನೆಯಲ್ಲೇ ಇರ್ತೀನಿ. ಟೆಸ್ಟ್ ಬೇರೆ ಇದೆಯಲ್ಲ, ನಾನು ಓದ್ಕೋಬೇಕು. ನಾನು ಎಲ್ಲಿಗೂ ಬರಲ್ಲ. ನಾನ್ ನಿಮ್ ಜೊತೆಗೆ ಬಂದ್ರೆ ಟೆಸ್ಟ್ ನೀವು ಬರೀತೀರಾ? ಇಲ್ಲ ತಾನೆ? ಅದಕ್ಕೆ ನಾನು ಎಲ್ಲೂ ಬರಲ್ಲ, ಮನೇಲಿದ್ದು ಓದ್ಕೋತೀನಿ. ಅದೇ ಬೆಸ್ಟ್. ಅಪ್ಪು ಅಪ್ಪು, ಇವನಿಲ್ದೆ ಹೇಗೆ ಹೋಗೋದು? ಎಲ್ಲಾನು ಕಾಂಪ್ಲಿಕೇಟ್ ಆಗ್ತಿದೆಯಲ್ಲ. ಹೇ ಆಕಾಶ್, ನನ್ನ ಕಂಡೀಷನ್ಸ್ ಎಲ್ಲ ಓಕೆ ಆಯ್ತು, ನಿನ್ ಕಂಡೀಷನ್ಸ್ ಎಲ್ಲ ಓಕೆ ಆಯ್ತಾ? ಹ್ಞೂ ಮಿಂಚು, ಕಂಡೀಷನ್ಸ್ ಎಲ್ಲ ಓಕೆ ಆಯ್ತು. ತುಂಬಾ ಖುಷಿ ಆಗ್ತಿದೆ. ನಾನು ನಾಳೆ ಪಪ್ಪನ ಪಪ್ಪ ಅಂತ ಕರಿತೀನಿ. ಎಷ್ಟು ಬೇಕಾದ್ರೂ ಕರಿತೀನಿ, ಎರಡ ಮುಂದೆನೂ ಕರಿತೀನಿ. ಅದೆಲ್ಲ ಓಕೆ. ನಾನು ಮಮ್ಮಿ ಮುಂದೆನೂ ಕರಿತೀನಿ. ಅದು ಖುಷಿ ಆಗ್ತಾರೆ ನಂಗೆ. ನಾನು ಅಷ್ಟೇ, ಮ್ಯಾಮ್ ನಾ ಅಮ್ಮ ಅಂತ ಕರಿತೀನಿ. ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನನಗೂ ಒಬ್ರು ಅಮ್ಮ ಸಿಕ್ಕಿದ್ರು, ಪಪ್ಪ ಸಿಕ್ಕಿದ್ರು, ಈಗ ಅಮ್ಮನೂ ಸಿಕ್ಬಿಟ್ರು. ಪಪ್ಪ ಮತ್ತೆ ಅಮ್ಮ ಇಬ್ರು ಒಂದಾದ್ರೆ ಇನ್ನೂ ಚೆನ್ನಾಗಿರತ್ತೆ. ದಿನ ಅವ್ರನ್ನ ಪಪ್ಪ ಅಮ್ಮ ಅಂತ ಕರಿಬೋದು. ಥ್ಯಾಂಕ್ಸ್ ಮಿಚ್ಚು. ಹೇ, ನನ್ಗ್ಯಾಕೋ ಥ್ಯಾಂಕ್ಸ್ ಹೇಳ್ತಾ ಇದ್ಯಾ? ಯಾಕಂದ್ರೆ ಇದೆಲ್ಲ ಆಗಿ ನಿನ್ನಿಂದ ತಾನೆ. ನೀನ್ ಹೇಳ್ದೆ ಹೋಗಿದ್ರೆ ನಾನು ಆವಾಗ್ಲೇ ಒಪ್ಕೊಬಿಡ್ತಿದ್ದೆ. ಅಕ್ಕ ಕಂಡೀಷನ್ ಹಾಕಕ್ ಆಗ್ತಿರ್ಲಿಲ್ಲ. ಈಗ ನಾವೆಲ್ಲ ಮುಂಚಿನ ತರನೇ ಇರ್ಬೋದು. ನನ್ ಪಪ್ಪ ಹಗ್ ಮಾಡ್ತಾರೆ, ಪಪ್ಪಿಗೆ ಕೊಡ್ತಾರೆ, ಚೆನ್ನಾಗಿ ಮಾತಾಡ್ಸ್ತಾರೆ.